बिग न्यूज बिग डिबेट के स्वागत ನಾನು ಶಿವಕುಮಾರ್ ವಿಜೇಂದ್ರ ಬಚ್ಚಾ ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗಲಿಕ್ಕೆ ಯೋಗ್ಯ ಅಲ್ಲ ಅಂತ ರಮೇಶ್ ಜಾರಕಿಹೊಳಿ ಮೊನ್ನೆ ಹಂಗಾಮ ಮಾಡಿದರು. ಇವತ್ತು ಮತ್ತೆ ಯತ್ನಾಳ್ ವಿಜೇಂದ್ರ ವಿರುದ್ಧ ತಮ್ಮ ಯುದ್ಧವನ್ನು ಮುಂದುವರಿಸಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಅಲ್ಲೂ ಕೂಡ ಒಂದಷ್ಟು ಅಗ್ಗಜಿಗ್ಗಾಟ, ಸಿಎಂ ಆಗಬೇಕು ಅನ್ನೋ ಕನಸು ಕಾಣಲಿ ಅನ್ನೋ ಹೇಳಿಕೆಗಳನ್ನ ಯತೀಂದ್ರ ಅವರು ಕೊಟ್ಟರೆ, ಸಿಎಂ ಆಗುವವರೆಗೂ ಕೆಪಿಸಿಸಿ ಅಧ್ಯಕ್ಷ ಆಗಿ ಡಿ ಕೆ ಶಿವಕುಮಾರ್ ಮುಂದುವರಿತಾರೆ ಅಂತ ಮಾಗಡಿ ಬಾಲಕೃಷ್ಣ ಅವರು ಕೂಡ ಮಾತನಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಮೌನವಾಗಿಯೇ ಈ ಒಂದು ಮಹಾಯುದ್ಧವನ್ನು ಫೇಸ್ ಮಾಡ್ದಂಗೆ ಕಾಣ್ತಿದೆ. ಮತ್ತೊಂದು ಕಡೆ ಬೀದರ್ನ ATM ದರೋಡೆ, ಮಂಗಳೂರು ಬ್ಯಾಂಕ್ ದರೋಡೆ, ಇವತ್ತು ಮೈಸೂರು ರೋಡಲ್ಲೇ ಅಡ್ಡಗಟ್ಟಿ ಕಾರಲ್ಲಿ ದರೋಡೆ. ಸೊ ಓಕೆ, ದರೋಡೆ ಸುದ್ದಿಗಳು ಕಂಟಿನ್ಯೂ ಆಗ್ತಾ ಇದೆ. ಜೊತೆಗೆ ಶ್ರೀರಂಗಪಟ್ಟಣದಲ್ಲಿ ಮತ್ತಷ್ಟು ರೈತರಿಗೆ ವಕ್ಫ್ ಪಾಣಿಯಲ್ಲಿ ಕೂತಿರ್ತಕ್ಕಂಥದ್ದು ಆತಂಕ ಕಾರಣ ಆಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸೊ ಇದೆಲ್ಲ ಸುದ್ದಿಗಳು ಕೂಡ ಇವತ್ತಿನ ಬಿಗ್ ನ್ಯೂಸ್ ಬಿಗ್ ಡಿಬೇಟ್ ಇದೆ. ನಾನು ನಿಮ್ಮ ಶಿವಕುಮಾರ್. ಈಗ ಎಲ್ಲ ಸುದ್ದಿಯನ್ನು ನೋಡೋಣ. ಮತ್ತೆ ವಿಜೇಂದ್ರ ವಿರುದ್ಧ ಯತ್ನಾಳ್ ಗುಡುಕಿದ್ದಾರೆ. ಯಾವ ಹಂತಕ್ಕೆ ಅಂದ್ರೆ ಡೋಂಟ್ ಕೇರ್. ಹುಬ್ಳಿ ಧಾರವಾಡದಲ್ಲಿ ಮಾತಾಡಿದಂತ ಯತ್ನಾಳ್ ಅವರು ವಿಜೇಂದ್ರ ವಿರುದ್ಧ ಏಕವಚನದಲ್ಲೇ ಇಂದು ಕೂಡ ವಾಗ್ದಾಳಿಯನ್ನ ಮಾಡಿದ್ದಾರೆ. ಹೌದು, ವಿಜೇಂದ್ರ ಮಾಡಿದ ತಪ್ಪಿನಿಂದಲೇ ಯಡಿಯೂರಪ್ಪ ಜೈಲಿಗೆ ಹೋದದ್ದು, ಅವನಿಂದಲೇ ಹಾಳಾಗಿದ್ದು. ಮೊದಲು ಮಗನ ವ್ಯಾಮೋಹ ಬಿಡಲಿ. ಯಡಿಯೂರಪ್ಪಗೆ ಮನೆಯಲ್ಲಿ ಕಿಮ್ಮತ್ತಿಲ್ಲ, ಹೊರಗಡೆ ಪೂಜ್ಯ ತಂದೆ, ಮನೆಯಲ್ಲಿ ಮುದಿಯ ಅಂತ ಕರೀತಾರೆ. ಯಡಿಯೂರಪ್ಪ ಕೂಡ ಎಷ್ಟು ಜನರಿಗೆ ಮೋಸ ಮಾಡಿಲ್ಲ. BB ಶಿವಪ್ಪ, ಮಲ್ಲಿಕಾರ್ಜುನಯ್ಯ ಅವರಿಗೆ ಅನ್ಯಾಯ ಮಾಡಿದ್ದಾರೆ. ತಮ್ಮ ಸ್ವಾರ್ಥಕ್ಕಾಗಿ ಅನೇಕರನ್ನು ಮಣ್ಣಲ್ಲಿ ಇಟ್ಟಿದ್ದಾರೆ. ಸುಮ್ಮನೆ ಮೊಮ್ಮಕ್ಕಳ ಜೊತೆ ಆಟ ಆಡುತ್ತಾ ಕೂಡ್ಲಿ ಅಂತ ಏನು ಯಡಿಯೂರಪ್ಪ ಅವರ ವಿರುದ್ಧ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ನಾನು ಸದಾಕಾಲ ರಮೇಶ್ ಜಾರಕಿಹೊಳಿ ಪರವಾಗಿದ್ದೇನೆ. ವಿಜೇಂದ್ರ ರಾಜ್ಯಾಧ್ಯಕ್ಷನಾಗಲು ಲಾಯಕ್ಕಿಲ್ಲ, ಅವನನ್ನು ನಾವ್ಯಾರೂ ಒಪ್ಪಲ್ಲ. ಅವನು ಕೂಡ ರಾಜೀನಾಮೆ ಕೊಡಬೇಕು. ಇವನಿಂದಲೇ ಪಾಪ ಸುನಿಲ್ ಕುಮಾರ್ ಕಾರ್ಯದರ್ಶಿ ಸ್ಥಾನದಿಂದ ಬಿಡುಗಡೆ ಮಾಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಮಾತನಾಡುವುದರಲ್ಲಿ ತಪ್ಪೇನಿಲ್ಲ. ನಾವು ಉತ್ತರ ಕರ್ನಾಟಕದ ಜನರು ಹೀಗೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದಾಗ ಕೂಡ ನಾನು ಒಬ್ಬನೇ ಹೋಗಿದ್ದೆ, ನಾವು ಯಾರಿಗೂ ಹೆದರಲ್ಲ ಅಂತ ಕಿಡಿಕಾರಿದ್ರು. ಈ ಮೂಲಕ ರಮೇಶ್ ಜಾರಕಿಹೊಳಿ ವಿಜೇಂದ್ರ ಅವರಿಗೆ ಶಿಕಾರಿಪುರಕ್ಕೆ ಒಬ್ಬನೇ ಬರ್ತೀನಿ ನೋಡೋಣ ಅನ್ನೋ ರೀತಿಯ ಸವಾಲನ್ನ ಬೆಂಬಲಿಸಿದ್ದಾರೆ. ಈ ಮೂಲಕ ರಮೇಶ್ ಜಾರಕಿಹೊಳಿ ಬೆನ್ನಿಗೆ ಯತ್ನಾಳ್ ನಿಂತಿದ್ದಾರೆ. ಹಾಗೆ ವಿಜೇಂದ್ರ ವಿರುದ್ಧ ಏಕವಚನದಲ್ಲೇ ರಾಜೀನಾಮೆ ಕೊಡೋ ವಿಜೇಂದ್ರ ಅನ್ನೋ ದಾಟಿಯ ವಾಗ್ದಾಳಿ ಮಾಡಿದ್ದಾರೆ. ಹೊರಗಡೆ ಮಾತ್ರ ಪೂಜ್ಯ ತಂದೆ ಅಂತೀರಿ, ಮನೇಲಿ ಮುದಿಯ ಅಂತೀರಿ ಅಂತ ವಿಜೇಂದ್ರ ಅವರ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ. ಇನ್ನು ಮುಂದುವರೆದ ಭಾಗ ವಿಜೇಂದ್ರ ಅವರು ಮಾತನಾಡಿದ್ದಾರೆ. ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಚುನಾವಣೆ ನಡೆಸುವ ಏನು ಈ ಸುದ್ದಿ ಹೊರಬೀಳ್ತಿದಂತೆ ಯತ್ನಾಳ್ ಬಣದಿಂದ ಒಂದೊಂದೇ ಹೆಸರುಗಳು ಆಚೆ ಬರ್ತಿವೆ. ನೋಟಿಸ್ ಬಳಿಕ ಸೈಲೆಂಟ್ ಆಗಿದೆ ಯತ್ನಾಳ್, ಇದೀಗ ವೈಲೆಂಟ್ ಆಗಿದ್ದಾರೆ. ಮತ್ತೆ ರಮೇಶ್ ಜಾರಕಿಹೊಳಿ ಕೂಡ ಸಾಥ್ ನೀಡಿದ್ದಾರೆ. ಈಗ ಇನ್ನೊಂದು ಕಡೆ ರಾಯಚೂರು ಮಾನ್ವಿಯಲ್ಲಿ ಏನು ಕಾರ್ಯಕ್ರಮ ಆಗುತ್ತೆ, ಆ ಕಾರ್ಯಕ್ರಮದಲ್ಲಿ ಶಿವನಗೌಡ ನಾಯಕ್ ಇವರೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿರ್ತಾರೆ. ವಿಜೇಂದ್ರ ಕೂಡ ಭಾಗಿಯಾಗಿರ್ತಾರೆ. ಈ ಸಂದರ್ಭದಲ್ಲಿ ವಿಜೇಂದ್ರ ಮಾತನಾಡ್ತಾ, ನಾನು ರೈತ ನಾಯಕ ಯಡಿಯೂರಪ್ಪ ಮಗನಾಗಿ ಹೇಳ್ತಿದ್ದೇನೆ, ಶಿಕಾರಿಪುರ ತಾಲೂಕಿಗೆ ಮಾತ್ರ ಸೀಮಿತವಾಗಿಲ್ಲ, ನಾನು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷ ಸಂಘಟನೆ ಮಾಡ್ತಿದ್ದೇನೆ. ಗುರು ಹಿರಿಯರ ಆಶೀರ್ವಾದದಿಂದ ಮುನ್ನಡೆಯುತ್ತೇನೆ. ಭಗವಂತನ ಕೃಪೆ, ಹರಗುರು ಚರಮೂರ್ತಿಗಳ ಆಶೀರ್ವಾದ ನನ್ನ ಮೇಲಿದೆ ಅಂತ ಅಬ್ಬರ ಮಾಡಿದ್ರು. ಮುಂದೆ ಭಗವಂತ ಶಕ್ತಿ ಕೊಟ್ಟಾಗ ರಾಯಚೂರು ಜಿಲ್ಲೆಯ ನೀರಾವರಿ ಯೋಜನೆಗಳು, ಯುವಕರಿಗೆ ಉದ್ಯೋಗ ಕೊಡುವ ಕೆಲಸ ಮಾಡ್ತೇನೆ. ಈಗಲೂ ಗ್ರಾಮೀಣ ಭಾಗದಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರವಿದೆ. ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಭಗವಂತ ಶಕ್ತಿ ಕೊಟ್ರೆ ಈ ಭಾಗದ ಜನರ ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ಶ್ರಮ ವಹಿಸಿ ಕೆಲಸ ಮಾಡ್ತೇನೆ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಇನ್ನು ಜಿಲ್ಲೆಯಲ್ಲಿ ಏಮ್ಸ್ ಬೇಡಿಕೆ ಇದೆ, ಅದಕ್ಕಾಗಿ ನಿರಂತರ ಹೋರಾಟ ನಡೀತಾ ಇದೆ. ನೀರಾವರಿ ಯೋಜನೆ ಬಗ್ಗೆ ಕೂಡ ಕೇಳ್ತಿದ್ದಾರೆ. ಈ ವಿಚಾರವಾಗಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ, ಮುಂದೆ ಅವಕಾಶ ಕೊಟ್ಟರೆ, ಭಗವಂತ ಅವಕಾಶ ಕೊಟ್ಟರೆ ಮಂತ್ರಿ ಆದರೆ, ಮುಖ್ಯಮಂತ್ರಿ ಆದರೆ ಅಂತ ಒಂದೆಜ್ಜೆ ಮುಂದೆ ಹೋಗಿ ಇದೇ ಕಾರ್ಯಕ್ರಮದಲ್ಲಿ ಶಿವನಗೌಡ ನಾಯಕ್ ಹೇಳ್ಬಿಟ್ಟವ್ರೆ ವಿಜೇಂದ್ರ ಸಿಎಂ ಆಗ್ತಾರೆ ಅಂತ. ಹೌದು, ಇನ್ನು ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ ಅವರು ವಿಜೇಂದ್ರ ಸಿಎಂ ಆಗ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಈ ರಾಜ್ಯದ ಮುಖ್ಯಮಂತ್ರಿ ಆಗುವುದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ವಿಜೇಂದ್ರ ಮುಂದೆ ಸಿಎಂ ಆಗೇ ಆಗ್ತಾರೆ. ಅಧಿಕಾರದ ಕತ್ತಿ ಹಿಡಿದು ಸರ್ಕಾರವನ್ನು ತರಬೇಕಿದೆ. ನಾವು ಅಧಿಕಾರಕ್ಕೆ ಬಂದು ನಮಗೆ ನವಲಿ ಜಲಾಶಯ ಮಾಡಿ 16 ಕೆರೆಗಳನ್ನು ಮಾಡಿ ನೀರು ತುಂಬಿಸಬೇಕು. ಜಿಲ್ಲೆಯಲ್ಲಿ ಜನ ಏಮ್ಸ್ ಹೋರಾಟ ನಿರಂತರವಾಗಿ ಮಾಡ್ತಾ ಇದ್ದಾರೆ. ವಿಜೇಂದ್ರ ಅವರು ಪ್ರಧಾನಿ ನರೇಂದ್ರ ಮೋದಿ, JP ನಡ್ಡಾ, ಅಮಿತ್ ಶಾ ಅವರ ಮನವೊಲಿಸಿ ಏಮ್ಸ್ ತರಬಹುದು ಅಂತ ವಿಜೇಂದ್ರ ಅವರಿಂದ ಸಾಧ್ಯ ಇದೆ ಅಂತ ಶಿವನಗೌಡ ನಾಯಕ್ ಹೇಳಿದ್ದಾರೆ. ಶಿವನಗೌಡ ನಾಯಕರಿಗೆ ಟಿಕೆಟ್ ಹೆಂಗೆ ಸಿಗುತ್ತೆ ಅನ್ನೋ ಪ್ರಶ್ನೆ ಹೆಂಗೆ ಅಂದರೆ, ಶಿವನಗೌಡ ನಾಯಕರ ವಿರುದ್ಧ ಗೆದ್ದಿರೋದು JDSನ ಕರೆಮ್ಮ ನಾಯಕ್. JDS BJP ಮೈತ್ರಿ ಹೀಗೆ ಇದ್ರೆ ಟಿಕೆಟ್ ಶಿವನಗೌಡ ನಾಯಕರಿಗೆ ಸಿಗಲ್ಲ ಬಿಜೆಪಿಯಿಂದ. ಅಂಡ್ ಎರಡನೇ ವಿಷಯ, ಕುಮಾರಸ್ವಾಮಿ ಅವರು JDS BJP ಒಂದಾಗಿ ನಾವು 140-150 ಸೀಟ್ ಗೆಲ್ತೀವಿ ಅಂತ. ಆದರೆ ವಿಜೇಂದ್ರ ಟೀಮ್ ಹೇಳ್ತಿದೆ
ಯಾವುದೇ ಕಾರಣಕ್ಕೂ ನಮ್ಮ ಮೈತ್ರಿ ಇರಲ್ಲ ಅಂತ. ಅದರ ಭಾಗವಾಗಿ JDS ವಿರುದ್ಧ ಗೆದ್ದಂಥವ್ರ ಕ್ಷೇತ್ರದಲ್ಲೂ ಕೂಡ ವಿಜೇಂದ್ರ ಇದೀಗ ಕಾರ್ಯಕ್ರಮಗಳನ್ನ ಹಾಕೊಂಡು ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಕೇಂದ್ರ BJP ಹೈಕಮಾಂಡ್ ವಿಜೇಂದ್ರಗಿಂತ ಹೆಚ್ಚು ಆದ್ಯತೆಯನ್ನ ಕುಮಾರಸ್ವಾಮಿ ಅವರು ಕೊಡ್ತಿದೆ. ಮತ್ತೊಂದು ಕಡೆ ವಿಜೇಂದ್ರ ವಿರುದ್ಧವಾಗಿರ್ತಕ್ಕಂಥವರ ಏನು ಯತ್ನಾಳ್, ರಮೇಶ್ ಜಾರಕಿಹೊಳಿ ಮೇಲೆ ಹೈಕಮಾಂಡ್ ಕ್ರಮ ಕೈಗೊಳ್ತಾ ಇಲ್ಲ. ಹೀಗಾಗಿ ಮೈತ್ರಿ ಉಳಿವಿಗಾಗಿ ಯಾವುದೇ ಪ್ರಯತ್ನವನ್ನ ವಿಜೇಂದ್ರ ಮಾಡ್ತಿಲ್ಲ, ಹೋದ್ರೆ ಸಾಕು ಅನ್ನೋ ಹಂತದಲ್ಲಿದ್ದಾರೆ. ಹಾಗಾಗಿ ಶಿವನಗೌಡ ನಾಯಕರು ಚುನಾವಣೆಯಲ್ಲಿ BJP ಟಿಕೆಟ್ ಸಿಗಬೇಕು ಅಂದ್ರೆ ಮೈತ್ರಿ ಕಿತ್ತೋಗ್ಬೇಕು, ಇಲ್ಲ ಟಿಕೆಟ್ ಅಂತೂ ಸಿಗಲ್ಲ. ಅವ್ರು ಇಲ್ಲ ಕಾಂಗ್ರೆಸ್ಗೆ ಹೋಗಿ ನಿಲ್ಬೇಕಾಗತ್ತೆ, ಗೊತ್ತಿಲ್ಲ ಏನಾಗತ್ತೋ ಅಂತ. ಇನ್ನೊಂದು ಕಡೆ ಈಗ ಯತ್ನಾಳ್ ವಿರುದ್ಧ ಆಗಲೇ ವಿಜೇಂದ್ರ ಮಾತಾಡಿದ್ರು, ಶಿವನಗೌಡ ನಾಯಕರು ವಿಜೇಂದ್ರ ಅವ್ರ ಪರವಾಗಿ ಮಾತಾಡಿದ್ರು. ಈಗ ರೇಣುಕಾಚಾರ್ಯ ಯತ್ನಾಳ್ ಅವ್ರ ವಿರುದ್ಧ ಮಾತಾಡಿದ್ದಾರೆ. ಏನಂತ? ಯತ್ನಾಳ್ ಒಬ್ಬ ಗೋಮುಖ ವ್ಯಾಘ್ರ, ಕಾಂಗ್ರೆಸ್ ಏಜೆಂಟರಂತೆ ವರ್ತಿಸಿದ್ದಾರೆ ಅಂತ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ಹೌದು, ಬಸವನಗೌಡ ಪಾಟೀಲ್ ಯತ್ನಾಳ್ ಒಬ್ಬ ಗೋಮುಖ ವ್ಯಾಘ್ರ, ಕಾಂಗ್ರೆಸ್ ಏಜೆಂಟು ಅಂತ ರೇಣುಕಾಚಾರ್ಯ ಹೇಳಿದ್ದು. ಈ ಹಿಂದೆ ಯತ್ನಾಳ್ರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿತ್ತು, ಬಳಿಕ JDSಗೆ ಹೋಗಿದ್ರು. ಯಡಿಯೂರಪ್ಪನವರ ಕಾಲು ಹಿಡ್ಕೊಂಡು ಮತ್ತೆ ಬಿಜೆಪಿಗೆ ಸೇರ್ಕೊಂಡಿದ್ರು. ಈಗ ಅವರ ಬಗ್ಗೆ ಮಾತನಾಡಲು ಯಾವ ನೈತಿಕತೆ ಇದೆ ಅಂತ ರೇಣುಕಾಚಾರ್ಯ ಯತ್ನಾಳ್ ವಿರುದ್ಧ ಕಿಡಿಕಾರಿದ್ದಾರೆ. ರಾಷ್ಟ್ರೀಯ ನಾಯಕರ ಆಶೀರ್ವಾದ, ರಾಜ್ಯ ನಾಯಕರ ಸಹಕಾರದಿಂದ ಸೈಕಲ್ ಬಸ್ನಲ್ಲಿ ಓಡಾಡಿ ಯಡಿಯೂರಪ್ಪ ಪಕ್ಷ ಸಂಘಟನೆ ಮಾಡಿದ್ದಾರೆ. ಯಡಿಯೂರಪ್ಪ ರಾಜಕಾರಣಕ್ಕೆ ಬಂದಾಗ ನೀನು ಕಣ್ಬಿಟ್ಟಿದ್ದೇನಪ್ಪ, BSYರಂತೆ ವಿಜೇಂದ್ರ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮಾಡಿಲ್ವಾ, ಉಪಚುನಾವಣೆಯಲ್ಲಿ ವಿಜೇಂದ್ರ ಸಾಮರ್ಥ್ಯ ತೋರಿಸಿಲ್ವಾ ಅಂತ ರೇಣುಕಾಚಾರ್ಯ ಪ್ರಶ್ನೆ ಮಾಡಿದ್ದಾರೆ ಯತ್ನಾಳ್ ಅವ್ರನ್ನ. ಇನ್ನು ಮುಂದಕ್ಕೋಗಿ ಇನ್ನೂ 30 ವರ್ಷ ಬಗ್ಗೆ ಯೋಚನೆ ಮಾಡಿ ಹೈಕಮಾಂಡ್ ವಿಜೇಂದ್ರಗೆ ರಾಜ್ಯ ಅಧ್ಯಕ್ಷ ಸ್ಥಾನ ನೀಡಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ 17 ಕ್ಷೇತ್ರಗಳಲ್ಲಿ ಗೆದ್ದೆವು. ಮೂಡ ಹಗರಣ ಬೆಳಕಿಗೆ ತಂದಿದ್ದು ವಿಜೇಂದ್ರ. ನೀವೇನ್ ಬೇಕಾದ್ರೂ ಮಾಡಿ, ವಿಜೇಂದ್ರ ವರ್ಚಸ್ಸು ಕುಗ್ಗೋದಿಲ್ಲ. ಯಡಿಯೂರಪ್ಪ ಅನೇಕ ಬಾರಿ ಜೈಲಿಗೆ ಹೋಗಿದ್ರು, ಹೋರಾಟ ಮಾಡಿದ್ರು. ಅವರ ಹೋರಾಟದ ಫಲವಾಗಿ ರಾಜ್ಯದಲ್ಲಿ BJP ಅಧಿಕಾರಕ್ಕೆ ಬಂದಿದ್ದು ಅಂತ ರೇಣುಕಾಚಾರ್ಯ ಹೇಳಿದ್ರು. ಇನ್ನು ಯತ್ನಾಳ್ ಯಡಿಯೂರಪ್ಪ ವಿಜೇಂದ್ರ ಬಗ್ಗೆ ಓದಲ್ ಬಂದಲ್ ಮಾತಾಡ್ತಾವ್ರೆ. ಕೆಲವರು ಮೂಗು ಚೂಟೋ ತೊಟ್ಟಿಲು ತಗೋ ಕೆಲಸ ಮಾಡ್ತಿದ್ದಾರೆ. ನಮ್ಮ ಪಕ್ಷದಲ್ಲೇ ಇರುವ ಕೆಲವರು ಯತ್ನಾಳ್ರನ್ನ ಎತ್ಕಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಯತ್ನಾಳ್ ಹತಾಶೆಯಿಂದ ಮಾತನಾಡ್ತಿದ್ದಾರೆ. ಈ ಬಗ್ಗೆ ಸಭೆ ಕರಿತೇವೆ, ಹೈಕಮಾಂಡ್ ಭೇಟಿ ಆಗ್ತೇವೆ. ತಂದೆ ತಾಯಿ ಇಲ್ವಾ ನಿಮ್ಗೆ? ಅನಗತ್ಯವಾಗಿ ಯಾಕೆ ಟೀಕೆ ಮಾಡ್ತೀರಿ? ಉತ್ತರ ಕರ್ನಾಟಕದ ಹುಲಿ ಅಂತ ಅಭಿವೃದ್ಧಿ ಮಾಡಿದ್ದೀರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಯತ್ನಾಳ್ರಿಗೆ. ಇನ್ನು ಯತ್ನಾಳ್ ನಿಮ್ಮ ಹಿಂದೆ ಯಾರಿದ್ದಾರೆ ಗೊತ್ತು, ಮುಖವಾಡ ಯಾರು ಅಂತೆಲ್ಲ ಹೇಳ್ತಾವ್ರೆ, ಗೊತ್ತಿಲ್ಲ. ಇನ್ನು ಪ್ರಧಾನಿ ಮೋದಿ, ಕೇಂದ್ರ ಸಚಿವ ಅಮಿತ್ ಶಾ, JP ನಡ್ಡಾ, ಸಂತೋಷ್ ಅವರು ವಿಜೇಂದ್ರರನ್ನ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಏಕವಚನದಲ್ಲಿ ವಿಜೇಂದ್ರ ಅವರನ್ನು ಬಚ್ಚ ಅಂತ ಹೇಳ್ತಿರಲ್ಲ ಯತ್ನಾಳ್, ನಿಮ್ಮ ಹಿಂದೆ ಯಾರಿದ್ದಾರೆ ಅವ್ರ ಹೆಸರು ಹೇಳಿ ಅಂತಿದ್ದಾರೆ ರೇಣುಕಾಚಾರ್ಯ ಅವರೇ. ಅವ್ರ ಹಿಂದೆ ಯಾರವರೇ ಅಂತ ನಿಮ್ಗೆ ಡೌಟ್ ಬಂದ್ರೆ ಹೇಳ್ಬಿಡ್ಬೋದಪ್ಪ, ಇವ್ರು ಅವರೇ ಅಂತ. ಇವರು ಹೇಳ್ತಿಲ್ಲ. ವಿಜೇಂದ್ರ ಪರವಾಗಿ ಬಹಳಷ್ಟು ಜನ ಭಾಷಣ ಮಾಡ್ತಿದ್ರು. ಯತ್ನಾಳ್, ರಮೇಶ್ ಜಾರಕಿಹೊಳಿ ಅವರಿಬ್ಬರೇ ಸೇರ್ಕೊಂಡು ವಿಜೇಂದ್ರ ಅಂಡ್ ಟೀಮ್ನ ಅಳ್ಳಾಡಿಸ್ತಾವ್ರೆ ಒಂದಂತಕ್ಕೆ. ಸುನಿಲ್ ಕುಮಾರ್ ಅವರು ರಾಜೀನಾಮೆಯನ್ನು ಕೊಟ್ಟಿಲ್ಲ, ಬಿಡುಗಡೆ ಮಾಡಿ ಅಂತ ಕೇಳಿದ್ದಾರೆ. ಬಿಡುಗಡೆ ಮಾಡಿ ನನ್ನ ಜವಾಬ್ದಾರಿಯಿಂದ ಅಂತ ರಾಜೀನಾಮೆ ಕೊಟ್ಟಿಲ್ಲ, ಅದೊಂದು ಕತೆ. ಇನ್ನು BJPಯದ್ದು ಕೂಡ ಕಾಂಗ್ರೆಸ್ ಆಯಿತು, BJPಲಿ ದೊಡ್ಡ ಮಟ್ಟಕ್ಕೆ ತಕ್ಕತ್ತೈ ನಡೀತಿದೆ. ಬಟ್ ಯತ್ನಾಳ್ ಶೈಲಿ ನೋಡಿದ್ರೆ ಸದ್ಯಕ್ಕೆ ಅವ್ರು ಬಾಯಿ ಮುಚ್ಚೋ ಲಕ್ಷಣ ಕಾಣ್ತಿಲ್ಲ. ಅಂಡ್ ಒಂದಂತೂ ಕೂಲಾಗಿತ್ತು, ಈ ರಮೇಶ್ ಜಾರಕಿಹೊಳಿ ಅವ್ರನ್ನ ಸುಮ್ಮನೆ ಇರ್ನಾರ್ದೆ ಕೆಣಕಿ ವಿಜೇಂದ್ರ ಅವ್ರ ಮೈ ಮೇಲೆ ಎಳ್ಕೊಂಡಂಗೆ ಕಾಣ್ತದೆ. ರಮೇಶ್ ಜಾರಕಿಹೊಳಿ ಬೇರೆ ಹೇಳಿಲ್ಲ, ನೀವು ರಾಜ್ಯವ್ಯಾಪಿ ಪ್ರವಾಸ ಮಾಡೋದು ಮಗನ್ನ CM ಮಾಡೋಕ್ಕೋ ಅಥವಾ ಪಾರ್ಟಿ ಕಟ್ಟೋಕ್ಕೋ ಅಂತ ಕೇಳಿದ್ರಷ್ಟೇ, ಬೇರೇನು ಕೇಳಿರಲಿಲ್ಲ ಅವರು. ಅದಕ್ಕೆ ಬ್ಯಾಕ್ ಟು ಬ್ಯಾಕ್ ಯತ್ನಾಳ್, ರಮೇಶ್ ಜಾರಕಿಹೊಳಿ ಕೌಂಟರ್ ಕೊಟ್ಟು ಶಿಕಾರಿಪುರ ವಿಜೇಂದ್ರ ಮನೆ ಬಾಗ್ಲಿಗೆ ಬಂದು ನಿಂತವ್ರಿಗೆ ಬತ್ತಿ ನನಗೆ ಕರಿಯಪ್ಪ ಡೇಟ್ ಫಿಕ್ಸ್ ಮಾಡುವಂತ. ಬಟ್ ಡೇಟ್ ಯಾವಾಗ ಫಿಕ್ಸ್ ಮಾಡ್ತಾರೆ ವಿಜೇಂದ್ರ ನೋಡಬೇಕು. ಇನ್ನು BJP ಕತೆ ಆಯಿತು, ಈಗ ಮುಂದೆ ಕಾಂಗ್ರೆಸ್ ಕತೆ. ಕಾಂಗ್ರೆಸ್ನಲ್ಲೂ ಕಡಿಮೆಯಾಗದ ಒಳಮುನಿಸು. ಬೆಳಗಾವಿಯಲ್ಲಿ ಎದುರು DKಶಿ ಭೇಟಿ ಆಗದ ಸತೀಶ್, ಅಂದರೆ ಮುಖಾಮುಖಿ ಅದಕ್ಕೆ ಸಂಬಂಧಪಟ್ಟ ಭೇಟಿ ಆಗಿಲ್ಲ ಅಂತ. ಆದರೆ BJP ನಾಯಕ ಪ್ರಭಾಕರ್ ಕೋರೆ ಮನೆಗೆ ಭೇಟಿ ಕೊಟ್ಟಿದ್ರು DK ಶಿವಕುಮಾರ್. ಹೌದು, ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕರ ನಡುವಿನ ಒಳಮುನಿಸು ಕಡಿಮೆ ಆದಂತೆ ಕಾಣಿಸ್ತಿಲ್ಲ. ಕಳೆದ 2 ದಿನಗಳಿಂದ DCM DK ಶಿವಕುಮಾರ್ ಬೆಳಗಾವಿಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಆದರೆ ಒಮ್ಮೆಯೂ ಸತೀಶ್ ಅವರನ್ನ ಭೇಟಿಯಾಗಲು, ಅಂದರೆ ಲೈಕ್ ಸತೀಶ್ ಆಗಲಿ ಭೇಟಿಯಾಗಲಿ, ಅವರಿಬ್ಬರು ಭೇಟಿ ಮಾಡಲಿಕ್ಕೆ DK ಶಿವಕುಮಾರ್, ಸತೀಶ್ ಜಾರಕಿಹೊಳಿ ವೈಯಕ್ತಿಕವಾಗಿ ಭೇಟಿ ಮಾಡ್ಲಿಕ್ಕೆ ಮನಸ್ಸು ಮಾಡಿಲ್ಲ. ಕಾಮಗಾರಿಗಳ ಉದ್ಘಾಟನೆ ನೆಪ ಹೇಳಿಕೊಂಡು ತಪ್ಪಿಸಿಕೊಳ್ತಿದ್ದಾರೆ. ಹೀಗೆ ಅಂತರ ಕಾಯ್ದುಕೊಳ್ಳುತ್ತಲೇ ಮುನಿಸು ಹೊರ ಹಾಕ್ತಿದ್ದಾರೆ ಎಂಬ ಚರ್ಚೆ ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ಗರಿಗೆದರಿಗಿದೆ. ಮತ್ತೊಂದೆಡೆ ಸತೀಶ್ ಜಾರಕಿಹೊಳಿ ಆಪ್ತ ವಲಯದಲ್ಲಿ ಕಾಣಿಸಿಕೊಂಡ ಶಾಸಕರು ದುಬೈ ಪ್ರವಾಸಕ್ಕೆ ಯೋಜಿಸಿದ್ರು. 4-5 ದಿನಗಳ ಕಾಲ ವಿದೇಶಕ್ಕೆ ಯಾರಲು ಸಜ್ಜಾಗಿದ್ದಾರೆ. ಇದರಿಂದ ಎಚ್ಚೆತ್ತುಕೊಂಡಿರುವ DK ಶಿವಕುಮಾರ್ ಸತೀಶ್ ಆಪ್ತ ಆಸಿಫ್ ಸೇಠ್ ನಿವಾಸಕ್ಕೆ ಕೂಡ ಭೇಟಿ ಕೊಟ್ಟಿದ್ರು. ಯಾರೆಲ್ಲ ಪ್ರವಾಸಕ್ಕೆ ಹೋಗ್ತಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಮಾತಿಗೆ ಸಮಜಾಯಿಷಿ ಕೊಟ್ಟ ಸೇಠ್, ಪ್ಲಾನ್ ಮಾಡಿದ್ದೇವೆ, ನಿಮಗೆ ಹೇಳದೆ ಹೋಗಲ್ಲ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ.
ಪಕ್ಷದಲ್ಲಿದ್ದಾಗ ಶಿಸ್ತಿನಿಂದ ಇರಬೇಕು ಅಂತ ಕೂಡ ಪಾಠವನ್ನ ಮಾಡಿದ್ದಾರೆ. ಇನ್ನೊಂದು ಕಡೆ ಖರ್ಗೆ ಖಡಕ್ ಸೂಚನೆ ಕೊಟ್ಟರು, ಪಕ್ಷದಲ್ಲಿ ಇವೆಲ್ಲ ಬೇಡ, ಸರಿ ಇರಲ್ಲ ಅಂತ. ಈಗ ಪರಮೇಶ್ವರ್ ಮೌನವಾಗವರ. ಇತ್ತೀಚೆಗೆ ಕಾಂಗ್ರೆಸ್ ನಾಯಕರ ಬಹಿರಂಗ ಹೇಳಿಕೆಗಳು ಹೆಚ್ಚಾಗಿದ್ವು. ಯಾವುದೇ ಅಡೆತಡೆ ಇಲ್ಲದೆ ಎಲ್ಲಾ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಈಗ ಪರಮೇಶ್ವರ ಒಂದು ರಾಜಕೀಯ ಕುರಿತು ಹೇಳಿಕೆ ಕೊಡಲು ಹಿಂದೇಟಾಗ್ತಿದ್ದಾರೆ. ಇಲ್ಲ, ನಾನು ಮಾತಾಡಲ್ಲಪ್ಪ, ನಮ್ಮ ಹೈಕಮಾಂಡ್ ಹೇಳಿದ್ದೆ ಅಂತ ಹೇಳ್ತಿದ್ದಾರೆ. ಇನ್ನು ಕನಸು ಕಾಣಿ ಅಂತ ವಿರೋಧಿಗಳಿಗೆ ಎತ್ತಿನ ಟಾಂಗ್ ಕೊಟ್ಟವ್ರೆ. ಅಂತಂದ್ರೆ ಸಿಎಂ ಬದಲಾವಣೆ ಕೂಗು ಕೂಡ ಕೈಪಾಳ್ಯದಲ್ಲಿ ತಣ್ಣಗಾಗಿದೆ. ಸಿಎಂ ಸ್ಥಾನ ಬದಲಾಗಲ್ಲ ಅಂತ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದೆಡೆ ಸಿಎಂ ಸಿದ್ದರಾಮಯ್ಯ ಪುತ್ರ MLC ಡಾಕ್ಟರ್ ಯತೀಂದ್ರ ಸಿಎಂ ಮುಂದುವರಿಯುತ್ತಾರೆ, ಕನಸು ಕಾಣೋರು ಕಾಣ್ಲಿ ಅಂತ DK ಶಿವಕುಮಾರ್ ಅವ್ರ ಟೀಮ್ನ ಗೇಲಿ ಮಾಡ್ದಂಗೆ ಕಾಣ್ತಿದೆ. ಇಲ್ಲಿ ಅವರೇ ತಾನೇ ಸಿಎಂ ಆಗಬೇಕು ಅಂತಿರೋರು, ಇನ್ಯಾರು? ಇನ್ನು ಪಕ್ಷಕ್ಕಾಗಿ ತ್ಯಾಗ ಮಾಡ್ಕೊಂಡೇ ಬಂದಿದ್ದೇನೆ, ಮುಂದೆ ಕೂಡ ಮಾಡ್ತೇನೆ ಅಂತ DK ಶಿವಕುಮಾರ್ ಪದೇ ಪದೇ ತ್ಯಾಗ ತ್ಯಾಗ ಅಂತಿದ್ದಾರೆ. ಗೊತ್ತಾಗ್ತಿಲ್ಲ, ಸಿದ್ದರಾಮಯ್ಯನವರು ತ್ಯಾಗದ ಮಾತು ಹೇಳ್ತಾರೆ, DK ಅವರು ತ್ಯಾಗದ ಮಾತು ಹೇಳ್ತಾರೆ. ಇಲ್ಲಿ ನಿಜವಾದ ತ್ಯಾಗ ಯಾರ್ದು ಅಂತ ಗೊತ್ತಾಗ್ತಿಲ್ಲ. ಕಾಂಗ್ರೆಸ್ನಲ್ಲಿ ಒಳ ಜಗಳದಿಂದ ಕುರಿತು ಇಂದು ವರದಿಗಾರರಿಗೆ ಪ್ರತಿಕ್ರಿಯೆ ಕೊಟ್ಟಂತ DK ಶಿವಕುಮಾರ್, ಪಕ್ಷವನ್ನು ಉಳಿಸುವುದು, ಸರ್ಕಾರವನ್ನು ಭದ್ರವಾಗಿಡುವುದೇ ನನ್ನ ಕರ್ತವ್ಯ. ಇದರ ಹೊರತಾಗಿ ನನಗೆ ಬೇರೆ ಯಾವುದೇ ಕರ್ತವ್ಯಗಳಿಲ್ಲ. ನನಗೆ ಯಾರ ಜೊತೆಯೂ ಭಿನ್ನಾಭಿಪ್ರಾಯವಿಲ್ಲ. ನಾನು ಆರಂಭದಿಂದಲೂ ಪಕ್ಷಕ್ಕಾಗಿ ಹಲವು ಸಂದರ್ಭಗಳಲ್ಲಿ ತ್ಯಾಗಗಳನ್ನು ಮಾಡಿದ್ದೇನೆ. ದಿವಂಗತ ಧರ್ಮಸಿಂಗ್ ನೇತೃತ್ವದ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲೂ ತ್ಯಾಗ ಮಾಡಿದ್ದೇನೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದ ಮೊದಲ ಅವಧಿಯ ಸಮಯದಲ್ಲಿಯೂ ಸಹ ನಾನು ಹಿಂದೆ ಸೇರಿದು ತ್ಯಾಗ ಮಾಡಿದ್ದೇನೆ. ನನಗೆ ಪಕ್ಷವೇ ಮುಖ್ಯ. ನಾನು ಪಕ್ಷದಿಂದ ಬೆಳೆದವನು. ವಿದ್ಯಾರ್ಥಿ ನಾಯಕನಾಗಿದ್ದ ನನ್ನ ಗುರುತಿಸಿ ಪಕ್ಷ ಟಿಕೆಟ್ ಕೊಟ್ಟಿತ್ತು. ಮಾಧ್ಯಮದವರು ಯಾರ ಮಾತನ್ನು ಕೇಳಬೇಡಿ. ಎಷ್ಟು ದಿನ ಶಿವಕುಮಾರ್ ಅವರು ತ್ಯಾಗ ಮಾಡ್ತಾರೋ, ತ್ಯಾಗಕ್ಕೆ ಫಲ ಯಾವಾಗ ಸಿಗುತ್ತೋ ಅಂತ ಕೇಳಿದಾಗ ನಾನು ತ್ಯಾಗ ಮಾಡಿಕೊಂಡೇ ಬಂದಿದ್ದೇನೆ, ಮುಂದೇನೂ ಮಾಡ್ತೇನೆ. ನನಗೆ ಫಲದ ಅವಶ್ಯಕತೆ ಇಲ್ಲ. ಜನಕ್ಕೆ ಒಳ್ಳೇದಾಗ್ತಿದೆಯಲ್ಲ ಅಷ್ಟು ಸಾಕು ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಮತ್ತೆ ಒಳ ಜಗಳ ಇದೆಲ್ಲ ಸುಳ್ಳು ಸುದ್ದಿ. ಕಾಂಗ್ರೆಸ್ ಪಕ್ಷವನ್ನ ನಾವು ಸಾಕಷ್ಟು ಬಲಪಡಿಸೋಕೆ ಶ್ರಮಿಸಿದ್ದೇವೆ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಕಾರ್ಯಕರ್ತರ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ, ಅದೇ ನನ್ನ ಗುರಿ, ಅದನ್ನು ಮಾಡ್ತಾ ಇದ್ದೀನಿ. ನಾನು ಪಕ್ಷ ಹೈಕಮಾಂಡ್ ಉಂಟು. ಮಾಧ್ಯಮದವರು ಯಾರೋ ಹೇಳಿದ ಸುಳ್ಳು ಸುದ್ದಿಯನ್ನು ನಂಬೇಡಿ ನೀವೆಲ್ಲ ಮಾಧ್ಯಮದವರು. ಶಿವಕುಮಾರ್ ಅವರಿವರನ್ನ ಭೇಟಿ ಮಾಡಿದ್ರು, ಪಕ್ಷದಲ್ಲಿ ಬಂಡಾಯವಿದೆ ಅಂತೆಲ್ಲ ಹೇಳಬೇಡಿ ನೀವೆಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮೊದಲ ಅವಧಿಯಲ್ಲಿ ಶಿವಕುಮಾರ್ ಅವರನ್ನು ಅಧಿಕಾರದಿಂದ ಹೊರಗಿಡಲಾಯಿತು ಮತ್ತು ಅವರಿಗೆ ಸಚಿವ ಸ್ಥಾನ ನಿರಾಕರಿಸಲಾಯಿತು. ಅದೇ ರೀತಿ JDS ಸರ್ಕಾರ ಬಂದಾಗಲೂ ಕೂಡ ಅವರನ್ನು ದೂರ ಇಡಲಾಗಿತ್ತು. ಇವೆಲ್ಲೂ ಚರ್ಚೆಗಳಿದೆ. ಆದರೆ DK ಶಿವಕುಮಾರ್ ಹಲವು ಬಾರಿ ಇವೆಲ್ಲವನ್ನು ಕೂಡ ಸಹಿಸಿಕೊಂಡಿದ್ದಾರೆ. ಈಗ ಅವಕಾಶ ಸಿಗುತ್ತೆ ಅನ್ನೋದು ಅವರ ಬೆಂಬಲಿಗರ ಮತ್ತು ಅವರ ಆಸೆ, ನಿರೀಕ್ಷೆ. ಆದರೆ ಕನಸು ಕಾಣಿ ಅಂತ ಹೇಳ್ತಾವ್ರೆ ಒಂದಷ್ಟು ಜನ. DK ಶಿವಕುಮಾರ್ CM ಆಗೋದು ಕನಸು ಅಂತ ಕೆಲವರು ಹೇಳ್ತಿದ್ದಾರೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಇನ್ನು ಈ ಗ್ಯಾಪಲ್ಲಿ ಮಾಗಡಿ ಶಾಸಕರು, DK ಶಿವಕುಮಾರ್ ಬೆಂಬಲಿಗರು ಬಾಲಕೃಷ್ಣ ಅವರು ಕಾಂಗ್ರೆಸ್ MLA ಹೇಳಿದ್ದಾರೆ, DK ಶಿವಕುಮಾರ್ CM ಆದ ಬಳಿಕ KPCC ಅಧ್ಯಕ್ಷ ಸ್ಥಾನದಲ್ಲಿ ಬದಲಾವಣೆ ಆಗುತ್ತೆ ಅಂತ. ಯಾರು KPCC ಬದಲಾಗುತ್ತಾ ಅಂತಲ್ಲ, ಬದಲಾಗುತ್ತೆ. ಆದರೆ DK ಶಿವಕುಮಾರ್ CM ಆದ್ಮೇಲೆ ಅಲ್ಲಿವರೆಗೂ ಅವರೇ KPCC ಅಧ್ಯಕ್ಷರಾಗಿರ್ತಾರೆ ಅನ್ನೋ ದಾಟಿಯಲ್ಲಿ ಬಾಲಕೃಷ್ಣ ಹೇಳಿದ್ದಾರೆ. ಇನ್ನು ಹೈಕಮಾಂಡ್ ಈ ವಿಷಯದಲ್ಲಿ ಸೂಕ್ತವಾಗಿ ತೀರ್ಮಾನ ತೆಗೆದುಕೊಳ್ಳುತ್ತೆ, ಯಾರು ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿಲ್ಲ ಅಂತ ಹೇಳಿದ್ರು. 7 ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದು CM ಆಗಲು ಅರ್ಹರಾದ ಹಲವು ನಾಯಕರು ನಮ್ಮ ಪಕ್ಷದಲ್ಲಿದ್ದಾರೆ. ಹೀಗಾಗಿ ಉನ್ನತ ಹುದ್ದೆಗೆ ಪೈಪೋಟಿ ಇರೋದು ಸಹಜ. ಹೈಕಮಾಂಡ್ ಸೂಚನೆ ನಡುವೆಯೂ ಪಕ್ಷದಲ್ಲಿ ನಾಯಕತ್ವ ಬದಲಾವಣೆ ಕುರಿತು ಕೆಲ ಸಚಿವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಯ ಪಕ್ಷದಲ್ಲಿ ಇದೆಲ್ಲ ಸಾಮಾನ್ಯ. ನಮ್ಮಲ್ಲಿ ವಾಕ್ ಸ್ವಾತಂತ್ರ್ಯಕ್ಕೆ ಕಡಿವಾಣ ಹಾಕುವ ಪಕ್ಷವಲ್ಲ. ಬೇರೆ ಪಕ್ಷಗಳಂತೆ ಕಾಂಗ್ರೆಸ್ ಕುಟುಂಬದ ಹಿಡಿತದಲ್ಲಿಲ್ಲ. ಪಕ್ಷದ ಹೈಕಮಾಂಡ್ ಬಲಿಷ್ಠವಾಗಿದೆ, ಸರಿ ಮಾಡಲಿದೆ ಅಂತ ತಿಳಿಸಿದ್ರು. ಬಾಲಣ್ಣ, ಇವತ್ತು ಖರ್ಗೆ ಅವರು ಅಧ್ಯಕ್ಷರಾಗಿದ್ರು ಸಹ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಅಣತಿಯಂತೆ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾಗುತ್ತದೆ. ನಮ್ಮ ಪಾರ್ಟಿಲಿ ಕುಟುಂಬ ರಾಜಕಾರಣ ಇಲ್ಲ ಅಂತ ಅನ್ಕೋಬೇಡಿ. ಎಲ್ಲ ಪಾರ್ಟಿಲಿ ಇದ್ದಾಗ ನಮ್ಮಲ್ಲೂ ಇದೆ ಅಂತ ಹೇಳ್ಕೊಂಡ್ರೆ ಆಗತ್ತಪ್ಪ. ಎಲ್ಲ ಮಾತು ಚೆನ್ನಾಗಿ ಹೇಳೋರೆ ಬಾಲಕೃಷ್ಣ ಅವರು. ಇದ್ಯಾಕೆ ಹಿಂಗೆ ಹೇಳಿದ್ರು ಗೊತ್ತಿಲ್ಲ. ಇನ್ನು ಮೂಡಾ ವಿಚಾರ, ಮೂಡಾ ಸೈಟ್ ಮುಟ್ಟುಗೋಲಿಗೂ ನನಗೂ ಸಂಬಂಧ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಹೌದು, ಜಾರಿ ನಿರ್ದೇಶನಾಲಯ ಮೂಡಾ ಸೈಟ್ಗಳನ್ನು ಮುಟ್ಟುಗೋಲು ಹಾಕೊಂಡಿರೋದು ಮತ್ತು ಹಗರಣ ಸಂಬಂಧ ಬಿಡುಗಡೆ ಮಾಡಿದ ಪತ್ರಿಕಾ ಪ್ರಕಟಣೆ ಸಂಬಂಧ CM ಸಿದ್ದರಾಮಯ್ಯ ಮೊದಲ ಬಾರಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಸೋಮವಾರ ಮಾತನಾಡಿದ ಅವರು, ಇಡಿ ಅಧಿಕಾರಿಗಳ ಮಾಧ್ಯಮ ಪ್ರಕಟಣೆಗೂ ನನಗೂ ಸಂಬಂಧ ಇಲ್ಲ. ರಾಜಕೀಯ ಉದ್ದೇಶದಿಂದ ತನಿಖೆ ಮಾಡ್ತಿದ್ದಾರೆ. 50-50 ಸೈಟ್ಗಳನ್ನ ಮುಟ್ಟುಗೋಲು ಹಾಕಿದ್ದೇವೆ ಎನ್ನುತ್ತಿದ್ದಾರೆ. ಆದರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ. ಬಿಜೆಪಿ ಇಡಿಯಿಂದ ಮಾಧ್ಯಮ ಪ್ರಕಟಣೆ ಬಿಡುಗಡೆ ಮಾಡಿದೆ. ಅದು ರಾಜಕೀಯ ಪ್ರೇರಿತ ಮಾಧ್ಯಮ ಪ್ರಕಟಣೆ ಅಂತ ಸಿದ್ದರಾಮಯ್ಯ ಟೀಕಿಸಿದ್ದಾರೆ. ಇನ್ನೊಂದು ಕಡೆ ಯತೀಂದ್ರ ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಇಡಿಯನ್ನು ದುರ್ಬಳಕೆ ಮಾಡ್ಕೊಳ್ಳಿಕೊಳ್ಳಾಗ್ತಾ ಇದೆ ಕೇಂದ್ರ ಸರ್ಕಾರ ಅಂತ. ಅಂದ್ರೆ ಬಿಜೆಪಿ ದುರ್ಬಳಕೆ ಮಾಡಿಕೊಂಡು ಈ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದೆ ಅಂತ ಹೇಳಿದ್ದಾರೆ. ಜನರಲ್ಲಿ ತಪ್ಪು ಅಭಿಪ್ರಾಯ ಮೂಡಿಸುವ ದೃಷ್ಟಿಯಿಂದ ಈ ಕೆಲಸವನ್ನು ಮಾಡ್ತಿದ್ದಾರೆ. ಇದಕ್ಕೂ ಸಿದ್ದರಾಮಯ್ಯನವರು ಸಂಬಂಧ ಇಲ್ಲ ಅಂತ ಯತೀಂದ್ರ ಹೇಳಿದ್ದಾರೆ.
ಈ ಸಂಬಂಧ ಇಡಿ ವಿರುದ್ಧ ಕಾನೂನು ಹೋರಾಟ ಮಾಡ್ತೇವೆ. ರಾಜಕೀಯ ದುರುದ್ದೇಶಕ್ಕೆ ಕೇಂದ್ರ ಸರ್ಕಾರ ಇಡಿಯನ್ನು ಬಳಕೆ ಮಾಡಿಕೊಳ್ತಿದೆ. ಸುಮ್ಮನೆ ತನಿಖೆ ಹೆಸರು ರಾಜಕೀಯ ಷಡ್ಯಂತ್ರ ಮಾಡಲಾಗ್ತಿದೆ. ಇದುವರೆಗೂ ಇಡಿ ತನಿಖೆ ಯಾವುದೇ ತಾತ್ವಿಕ ಅಂತ್ಯ ತಲುಪಿಲ್ಲ. ಸಿದ್ದರಾಮಯ್ಯ ಹಾಗೂ ನಮ್ಮ ಕುಟುಂಬ ಯಾವುದೇ ತಪ್ಪು ಮಾಡಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭ್ರಷ್ಟರು ಅಂತ ಬಿಂಬಿಸೋಕೆ ಯತ್ನಿಸಲಾಗ್ತಿದೆ. ಈ ಮೂಲಕ ಸಿದ್ದರಾಮಯ್ಯ ರಾಜೀನಾಮೆ ಕೊಡಿಸಲು ತಂತ್ರ ಹೂಡಲಾಗ್ತಿದೆ ಅಂತ ಯತೀಂದ್ರ ಆರೋಪವನ್ನ ಮಾಡಿದ್ದಾರೆ. ಯಾವುದೇ ತಪ್ಪು ಮಾಡಿಲ್ಲ ಅಂದರೆ ಎದುರಿಕೊಳ್ಳಂಗಿಲ್ಲ, ಗಟ್ಟಿಯಾಗಿ ನಿಲ್ಬೋದು. ಸಿದ್ದರಾಮಯ್ಯನವರು ಆ ಧೈರ್ಯವನ್ನು ತೋರ್ತಿದ್ದಾರೆ. ಯತೀಂದ್ರ ಕೂಡ ಅದನ್ನು ಹೇಳ್ತಾ ಇದ್ದಾರೆ. ಬಟ್ ಅಂತಿಮವಾಗಿ ಕಾನೂನು ಲೆಕ್ಕಾಚಾರಗಳು, ಮೇವು ಹಗರಣದಲ್ಲಿ ಲಾಲು ಜೈಲಿಗೆ ಹೋಗಿದ್ರು, ಆದಾಯ ಮೀರಿದ ಆಸ್ತಿ ಗಳಿಕೆಯಲ್ಲಿ ಮತ್ತು ಜಯಲಲಿತಾ ಅವರದ್ದು ಪ್ರಕರಣಗಳು ಅವರು ಜೈಲಿಗೆ ಹೋಗಿದ್ರು. ಜೈಲಿಗೆ ಹೋಗೋ ಪ್ರಕ್ರಿಯೆ ವ್ಯವಸ್ಥೆನ ನಡೀತಾ ಇರುತ್ತೆ. ಆದರೆ ಸಿದ್ದರಾಮಯ್ಯನವ್ರಿಗೆ ವಿಶ್ವಾಸ ಇದೆ, ನಾನೇನು ತಪ್ಪು ಮಾಡಿಲ್ಲ ಅಂತ. ಬಟ್ ಗೊತ್ತಿಲ್ಲ, ತನಿಖೆ ಆಗಬೇಕು. ಸಿದ್ದರಾಮಯ್ಯನವ್ರ ನಿಲುವನ್ನು ಯತೀಂದ್ರ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಇಡೀ ರಾಜಕೀಯ ಪ್ರೇರಿತ ತನಿಖೆ ಮಾಡ್ತಿದೆ ಅಂತ ಆರೋಪ ಮಾಡಿದ್ದಾರೆ. ಇನ್ನು ಬೀದರಲ್ಲಿ ATM ರಾಬರಿ ಆಗಿತ್ತು, ATM ವಾಹನ, ಮಂಗಳೂರು ಬ್ಯಾಂಕ್ ರಾಬರಿ ಆಗಿತ್ತು. ಈಗ ಮೈಸೂರಲ್ಲಿ ಆಡಾಗಲೇ ಕಾರನ್ನ ಅಡ್ಡಗಟ್ಟಿ ರಾಬರಿಯನ್ನು ಮಾಡಿದ್ದಾರೆ. ಹೌದು, ಮೈಸೂರು ಜಿಲ್ಲೆಯಲ್ಲಿ ಕೇರಳ ಉದ್ಯಮಿಯ ಮೇಲೆ 4 ದರೋಡೆಕೋರರ ತಂಡವೊಂದು ಹಲ್ಲೆ ನಡೆಸಿ ಅವರ ಕಾರು ಮತ್ತು ನಗದು ದೋಚಿ ಪರಾರಿಯಾಗಿದ್ದಾರೆ ಅಂತ ಸೋಮವಾರ ಈ ಘಟನೆ ನಡೆದಿದೆ. ಹಗಲು ಹೊತ್ತಿನಲ್ಲೇ ಜನನಿಬಿಡ ರಸ್ತೆಯಲ್ಲಿ ಈ ಕೃತ್ಯ ನಡೆದಿದ್ದು, ಕೆಲವು ದಾರಿ ಹೋಕರು ತೆಗೆದ ಘಟನೆಯ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ ಮತ್ತು ರಾಜ್ಯದಲ್ಲಿ ತೀವ್ರ ಕಳವಳ ಮೂಡಿಸಿದೆ. ಈ ಒಂದು ಪ್ರಕರಣಗಳು ಪೊಲೀಸರ ಪ್ರಕಾರ ಸೋಮವಾರ ಮೈಸೂರು ಜಿಲ್ಲೆಯ ಜಯಪುರ ಹೋಬಳಿಯ ಹಾರೋಹಳ್ಳಿ ಗ್ರಾಮದಲ್ಲಿ 4 ಮುಸುಕುದಾರಿಗಳ ತಂಡ ಕೇರಳದ ಉದ್ಯಮಿ ಸೂಫಿ ಅವರಿದ್ದ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಕಾರನ್ನು ಅಡ್ಡಗಟ್ಟಿದೆ. ದರೋಡೆಕೋರರು ಉದ್ಯಮಿ ಮತ್ತು ಚಾಲಕನನ್ನ ವಾಹನದಿಂದ ಹೊರಗೆಳೆದು ಬೆದರಿಸಿ ತಳ್ಳಿದ್ದಾರೆ. ನಂತರ ಅವರ ಬಳಿ 1.5 ಲಕ್ಷ ರು ನಗದು ಹಣವಿದ್ದ ಬ್ಯಾಗ್ ಅನ್ನು ಕಿತ್ಕೊಂಡು ಕಾರ್ನೊಂದಿಗೆ ಪರಾರಿಯಾಗಿದ್ದಾರೆ. ಕರ್ನಾಟಕದಿಂದ ಕೇರಳಕ್ಕೆ ಹೋಗ್ತಿದ್ದ ಸೂಫಿ ಅವರು ಘಟನೆಯ ನಂತರ ಪೊಲೀಸರನ್ನು ಸಂಪರ್ಕಿಸಿದ್ದು, ಜೈಪುರ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕೇರಳಕ್ಕೆ ಹೋಗುವ ಮಾರ್ಗದಲ್ಲಿರುವ ಎಲ್ಲಾ ಚೆಕ್ ಪೋಸ್ಟ್ಗಳಿಗೆ ಪೊಲೀಸರು ಮಾಹಿತಿ ನೀಡಿದ್ದು, ಸ್ಥಳಗಳಲ್ಲಿ ಬ್ಯಾರಿಕೇಡ್ಗಳನ್ನು ನಿರ್ಮಿಸಲಾಗಿದೆ. ಬೀದರ್ ಮತ್ತು ಮಂಗಳೂರಿನಲ್ಲಿ ಬ್ಯಾಂಕ್ ದರೋಡೆ ಮತ್ತು ATM ವಾಹನದ ಸಿಬ್ಬಂದಿಯೊಬ್ಬರನ್ನ ಗುಂಡಿಟ್ಟು ಹತ್ಯೆ ಮಾಡಿದ ಪ್ರಕರಣಗಳ ಬೆನ್ನಲ್ಲೇ ಇದೊಂದು ದರೋಡೆ ಪ್ರಕರಣ ವರದಿಯಾಗಿದೆ. ಬೀದರ್ಲಿ 80 ಲಕ್ಷಕ್ಕಿಂತ ಅಧಿಕ, ಮಂಗಳೂರು 5-6 ಕೋಟಿ 7-8 ಕೋಟಿ ಹಿಂಗೆ ಲೆಕ್ಕಾಚಾರ. ಬಟ್ ಇಲ್ಲೇ 1.5 ಲಕ್ಷ ಕಿತ್ಕೊಂಡು ಹೋಗಿರೋದು ಇವರು. ಅದಕ್ಕಿಷ್ಟೆಲ್ಲ ಐ ಡ್ರಾಮಾ ಮಾಡಿದ್ರ ಅನ್ಸುತ್ತೆ. ಅಂದರೆ ಇನ್ನೂ ಜಾಸ್ತಿ ಇದೆ ಅಂತ ಮಾಹಿತಿ ಇತ್ತು ಕಾರಲ್ಲಿ. ಇವರು 1.5 ಲಕ್ಷ ಕಿತ್ಕೊಂಡು ಹೋಗಿದ್ದಾರೆ, ಅಷ್ಟೇ ಇದ್ದಿದ್ದು ಅಂತ ಕಾಣುತ್ತೆ. ಬಟ್ ಪೊಲೀಸರ ಭಯ ಇದ್ದಂಗೆ ಕಾಣ್ತಿಲ್ಲ ಇವರಿಗೆಲ್ಲ. ಅಂದರೆ ಕಾನೂನು ಬಗ್ಗೆ ಭಯ ಇಲ್ಲ, ನಾವೇನು ಬೇಕಾದ್ರೂ ಮಾಡ್ತೀವಿ, ಯಾರನ್ನೋ ಗುಂಡು ಹೊಡಿತೀವಿ, ಒತ್ಕೊಂಡು ಹೋಗ್ತೀವಿ ಅನ್ನೋದೇ. ಆದರೆ ಇವರು ಪೊಲೀಸರು ಅದೇ ದಾರಿಯಲ್ಲಿ ನಮ್ಮ ಎನ್ಕೌಂಟರ್ ದಯಾನಾಯಕ್ ಮಹಾರಾಷ್ಟ್ರದಲ್ಲಿ ಸೈಫ್ ಅಲಿ ಖಾನ್ ಚುಚ್ಚಿದ ಮೇಲೆ ಅವ್ರನ್ನ ಎಂಟ್ರಿ ಮಾಡಿದ್ರಪ್ಪ ಅಲ್ಲಿಗೆ. ಕರ್ನಾಟಕದಲ್ಲಿ ಎನ್ಕೌಂಟರ್ ಸ್ಪೆಷಲಿಸ್ಟ್ಗಳ ಸಂಖ್ಯೆ ಕಡಿಮೆ ಆದಂಗೆ ಕಾಣ್ತಿದೆ. ಅಂದರೆ ಭಾಳ ಜನ ಇದ್ದಾರೆ, ಕಟ್ಟಾಕ್ಬಿಟ್ಟು ಐತೆ ಅಂತ ಕಾಣುತ್ತೆ. ಸ್ವಲ್ಪ ಫ್ರೀ ಕೊಡಬೇಕು ಪೊಲೀಸರಿಗೆ. ಬಾಲ ಬಿಚ್ಚೋರಿಗೆ, ಕಾನೂನು ಬಗ್ಗೆ ಗೌರವ ಇಲ್ಲದೆ ಇನ್ನೊಬ್ಬನ ಪ್ರಾಣ ತೆಗಿತಾನೆ ಅವನು ಅಂತಂದರೆ, ಆ ಪ್ರಾಣ ತೆಗ್ದವನ್ನ ಮುಲಾಜಿಲ್ದೆ ಅರೆಸ್ಟ್ ಮಾಡಕ್ಕೆ ಹೋದಾಗ್ಲೂ ತಗೊಳಕ್ಕೆ ಹೋದಾಗ್ಲೂ ನಟೋರಿಯಸ್ ಅನ್ಸಿದ್ರೆ ಪೊಲೀಸರು ಕೆಲವು ನಿರ್ಧಾರ ತೆಗೆದುಕೊಳ್ಳೋದು ಒಳ್ಳೆಯದು. ಎಸ್, ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಕೆಚ್ಚಲು ಕತ್ತರಿಸಿದ ಪ್ರಕರಣ ಈಗಲೂ ಕೂಡ ಕರಳನ್ನು ಚಿರ್ಕ್ ಅನ್ಸುತ್ತೆ. ಈಗ ಉತ್ತರ ಕರ್ನಾಟಕದಲ್ಲೂ ಕೂಡ ಹಸುವನ್ನು ತಲೆ ಕತ್ತರಿಸಿ ಗರ್ಭಿಣಿ ಹಸು, ಆ ಕರು ಇನ್ನೂ ಬಿದ್ದು ಅಲ್ಲೇ ತುಂಬ ಹೀನಾಯವಾಗಿ ವಿಕೃತವಾಗಿ ನಡ್ಕೊಂಡಿದ್ದಾರೆ. ಆ ಘಟನೆ ಆಗಿದೆ. ಹೌದು, ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಘಟನೆ ವರದಿಯಾಗಿದೆ. ಭಾನುವಾರ ಬೆಳಗ್ಗೆ ಹಸು ಹತ್ಯೆ ಮಾಡಿರೋ ಕುರು ಪತ್ತೆಯಾಗಿದ್ದು, ಹತ್ಯೆ ಮಾಡಿದ ಸ್ಥಳದಲ್ಲಿ ಹಸುವಿನ ತಲೆ ಮತ್ತು ಒಂದು ಕಡೆ ಕಾಲು ಮತ್ತೊಂದು ಕಡೆ ಪತ್ತೆಯಾಗಿದೆ. ಜೊತೆಗೆ ಗರ್ಭ ಧರಿಸಿದ್ದ ಹಸುವಿನ ಹೊಟ್ಟೆಯಲ್ಲಿದ್ದ ಕರುವನ್ನು ಕೂಡ ದಾರುಣವಾಗಿ ಹತ್ಯೆ ಮಾಡಿ ಅದನ್ನು ಅಲ್ಲೇ ಎಸೆದು ದನದ ಮಾಂಸವನ್ನು ಕೊಂಡೊಯ್ದಿದ್ದಾರೆ. ಘಟನೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಕೃಷ್ಣ ಆಚಾರ್ಯ ಅವರು ಹೊನ್ನಾವರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಕಳೆದ 10 ವರ್ಷಗಳಿಂದ ನಾನು ಸಾಕಿದ್ದ ಕಪ್ಪು ಬಣ್ಣದ ಆಕಳನ್ನು ಜನವರಿ 18ರಿಂದ 19 ನಡುವಿನ ಅವಧಿಯಲ್ಲಿ ಕಳವು ಮಾಡಿ ಅದನ್ನು ಸಾಯಿಸಿ ಗರ್ಭದಲ್ಲಿದ್ದ ಕರು ಸ್ಥಳದಲ್ಲೇ ಬಿಟ್ಟು ಆಕಳಿನ ಮಾಂಸ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಕೃಷ್ಣ ಆಚಾರ್ಯ ದೂರಿನಲ್ಲಿ ತಿಳಿಸಿದ್ದಾರೆ. ಹೊನ್ನಾವರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಜಾನುವಾರು ಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಿವೆ. ಆರಂಭದಲ್ಲಿ ಚಿರತೆಗಳು ಜಾನುವಾರುಗಳನ್ನು ಕೊಲ್ತಿದ್ವು, ಆದರೆ ಇದೀಗ ಮಾಂಸಕ್ಕಾಗಿ ಹಸುವನ್ನು ಹತ್ಯೆ ಮಾಡಿರುವುದು ಕಂಡುಬಂದಿದೆ. ಪೊಲೀಸರು ನಮ್ಮ ಜಾನುವಾರುಗಳಿಗೆ ರಕ್ಷಣೆ ನೀಡಬೇಕು ಅಂತ ಸ್ಥಳೀಯರು ಆಗ್ರಹ ಮಾಡಿದ್ದಾರೆ. ದುರಂತ ಸನ್ನಿವೇಶ. ಚಿರತೆಗಳ ಒಕೆ ಕೆಲಸ, ಹುಲಿ ಸಿಂಹಗಳ ಬೇಟೆ ಆಡ್ತವೆ, ತಿಂತವೆ. ಆದರೆ ಬಂದು ನರರೂಪದ ರಾಕ್ಷಸರು ಈ ರೀತಿಯ ವರ್ತನೆಗಳು ಕೋಮು ಸಂಘರ್ಷಕ್ಕೆ ಕಾರಣ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋದು ಸಹಜವಾಗಿ. ಬಟ್ ಪೊಲೀಸರು ಇವ್ರ ಮೇಲೆ ಯಾವ ಥರ ಕ್ರಮ ಕೈಗೊಳ್ತಾರೆ ಅಂತ ನೋಡಬೇಕು. ಇನ್ನು ಮಂಡ್ಯದಲ್ಲಿ ಕೂಡ ಮತ್ತೆ ವಕ್ಫ್ ಸುದ್ದಿ ಆಗ್ತಾ ಇದೆ. ಏನಪ್ಪ ಅಂದರೆ
ರೈತರ ಜಮೀನುಗಳನ್ನು ವಕ್ಫ್ ಆಸ್ತಿ ಎಂದು ನಮೂದಿಸಿರುವುದನ್ನು ವಿರೋಧಿಸಿ ರೈತ ಸಂಘಟನೆಗಳು ಮತ್ತು ಹಿಂದೂ ಕಾರ್ಯಕರ್ತರು ಬಂದ್ಗೆ ಕರೆ ನೀಡಿರುವುದು ಹಿನ್ನೆಲೆಯಲ್ಲಿ ಸೋಮವಾರ ಬೆಳಗ್ಗೆಯಿಂದ ಶ್ರೀರಂಗಪಟ್ಟಣದಲ್ಲಿ ಅಂಗಡಿ ಮುಂಗಟ್ಟುಗಳ ಮುಚ್ಚಿ ಬಂಧನ ಆಚರಣೆ ಮಾಡಿದರು. ಜಮೀನುಗಳ ಪಹಣಿ ಆರ್ಟಿಸಿ ದಾಖಲೆಗಳಲ್ಲಿ ವಕ್ಫ್ ಎಂದು ನಮೂದಿಸಿರುವುದನ್ನು ವಿರೋಧಿಸಿ ರೈತರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಕಿರಂಗೂರು, ಶೆಟ್ಟಿಹಳ್ಳಿ, ಬಾಬುರಾಯನಕೊಪ್ಪಲು, ದಸರಕುಪ್ಪೆ ಗ್ರಾಮಗಳ ಸುಮಾರು 50ಕ್ಕೂ ಹೆಚ್ಚು ರೈತರ ಜಮೀನು ದಾಖಲೆಗಳಲ್ಲಿ ಜಮೀನು ವಕ್ಫ್ ಮಂಡಳಿ ಒಡೆತನದಲ್ಲಿದೆ ಎಂದು ತೋರಿಸಲಾಗಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಈ ಬೆಳವಣಿಗೆ ಈ ಭಾಗದ ರೈತರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಕೆಲವು ರೈತರು ಆಸ್ತಿ ಮಾರಾಟ ಅಥವಾ ಪಾಲು ಮಾಡುವ ಉದ್ದೇಶದಿಂದ ತಮ್ಮ ಆರ್ಟಿಸಿ ದಾಖಲೆಗಳನ್ನು ಪರಿಶೀಲಿಸಿದಾಗ ಈ ವಿಚಾರ ಬೆಳಕಿಗೆ ಬಂದಿದೆ. ಶಸ್ತ್ರಾಗಾರ ಸೇರಿದಂತೆ ಶ್ರೀರಂಗಪಟ್ಟಣ ಮತ್ತು ಸುತ್ತಮುತ್ತಲಿನ ಹಲವಾರು ಐತಿಹಾಸಿಕ ಸ್ಮಾರಕಗಳನ್ನು ಸಹ ವಕ್ಫ್ ಮಂಡಳಿ ಆಸ್ತಿ ಎಂದು ಪಟ್ಟಿ ಮಾಡಲಾಗಿದೆ ಎಂದು ಹಿಂದೂ ಕಾರ್ಯಕರ್ತರು ಆರೋಪ ಮಾಡಿದರು. ಈ ಬೆಳವಣಿಗೆಯನ್ನು ವಿರೋಧಿಸಿ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ರೈತ ಸಂಘ, ಮಂಡ್ಯ ರಕ್ಷಣಾ ವೇದಿಕೆ ಮತ್ತು ಇತರ ಸಂಘಟನೆಗಳು ಸೋಮವಾರ ಸ್ವಯಂ ಪ್ರೇರಿತ ಬಂದ್ ಅನ್ನು ಕರೆ ಕೊಟ್ಟಿವೆ. ಬಂದ್ ಕರೆಗೆ ಸ್ಪಂದಿಸಿ ಸ್ಥಳೀಯ ವ್ಯಾಪಾರಸ್ಥರು ತಮ್ಮ ಅಂಗಡಿ ಮುಂಗಟ್ಟನ್ನು ಮುಚ್ಚಿ ಪ್ರತಿಭಟನೆಯನ್ನು ಮಾಡಿದ್ರು. ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ನೋಟಿಸನ್ನು ವಾಪಸ್ ಪಡಿಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರು. ಬಟ್ ಬೈ ಎಲೆಕ್ಷನ್ ಟೈಮಲ್ಲಿ ಸಿದ್ದರಾಮಯ್ಯ ಇದೆಲ್ಲ ಇಲ್ಲಿಗೆ ನಿಲ್ಲಿಸಿ ಆ ಥರದ್ದೇನು ಇದು ಮಾಡೋಕ್ಕೆ ಹೋಗ್ಬೇಡಿ ಅಂತ ಆದೇಶ ಕೊಟ್ಟಿದ್ರು. ಆಗ ಎಲ್ಲ ಓಕೆ, ಖುಷಿಯಾಗಿರೋ ಸರ್ಕಾರದ ನಿರ್ಧಾರ, ಸಿದ್ದರಾಮಯ್ಯ ನಿರ್ಧಾರದ ಬಗ್ಗೆ. ಬಟ್ ಈಗಲೂ ಸಹ ರೈತರ ಪಹಣಿಗಳಲ್ಲಿ, ಇದರಲ್ಲಿ ಆರ್ಟಿಸಿಗಳಲ್ಲಿ ವಕ್ಫ್ ಆಸ್ತಿ ಅಂತ ಬರ್ತಿರೋದು ಆತಂಕ ಕಾರಣ ಆಗಿದೆ. ಎಲೆಕ್ಷನ್ ಮುಗಿತಲ್ಲ, ಇನ್ನು ಮುಂದಿನ ಎಲೆಕ್ಷನ್ ಬರೋ ಟೈಮ್ಗೆ ಏನಾಗುತ್ತೆ ಅಂತ ನೋಡಬೇಕು. ಇನ್ನೊಂದಷ್ಟು ಸುದ್ದಿಗಳಲ್ಲಿ ಹೇಳ್ತೀನಿ. ಟೆಕ್ಕಿಗೆ ಮೊಬೈಲ್ ಗಿಫ್ಟ್ ನೀಡಿ 2,80,00,000 ದೋಚಿದ್ದಾರೆ. ಟೆಕ್ಕಿ ದಡ್ರೇನೆ ಯಾಮಾರಿದ್ರು, ಓಕೆ, ಇಲ್ಲಿ ಬುದ್ಧಿವಂತರೇ ಯಾಮಾರಿದ್ದಾರೆ. ಆ ಸ್ಟೋರಿ ಹೇಳ್ತೀನಿ. ಡಿಜಿಟಲ್ ಬಂಧನ ಭೀತಿಯ ನಂತರ ಸೈಬರ್ ವಂಚಕರು ಹಣ ದೋಚಲು ಹೊಸ ತಂತ್ರ ಹುಡುಕಿಕೊಂಡಿದ್ದಾರೆ. ಉಚಿತ ಮೊಬೈಲ್ ಅಥವಾ ಟ್ಯಾಬ್ಲೆಟ್ ಗಿಫ್ಟ್ ಆಮಿಷ ಒಡ್ಡುವ ಮೂಲಕ ಕೋಟ್ಯಂತರ ರು ವಂಚನೆ ಮಾಡಲಾಗ್ತಿದೆ. ಬ್ಯಾಂಕ್ನವರು ಅಂತ ಹೇಳಿಕೊಂಡು ಅಪರಿಚಿತ ವ್ಯಕ್ತಿಗಳು ಮನೆ ಬಾಗಿಲಿಗೆ ಗಿಫ್ಟ್ ಕಳಿಸುವ ಮೂಲಕ ಜನರನ್ನ ವಂಚಿಸಿದ್ದಾರೆ. ಇದನ್ನು ನಂಬೇಡಿ, ಹುಷಾರಾಗಿರಿ ಎಂದು ಸೈಬರ್ ವಂಚಕರು ಮಾಡುವ ವಂಚನೆಯ ಜಾಲವಾಗಿದೆ. ಈ ಮೊಬೈಲ್ಗೆ ಒಂದು ಬಾರಿ ಸಿಮ್ ಕಾರ್ಡ್ ಹಾಕಿದ ನಂತರ ಎಲ್ಲಾ ಬ್ಯಾಂಕ್ ವಿವರ ವಂಚಕರ ಪಾಲಾಗುತ್ತದೆ. ವೈಟ್ಫೀಲ್ಡ್ನ ಸಿಇಎನ್ ಪೊಲೀಸ್ ಠಾಣೆಯಲ್ಲಿ ಇಂಥದ್ದೊಂದು ಪ್ರಕರಣ ದಾಖಲಾಗಿದ್ದು, ಟೆಕ್ಕಿಯೊಬ್ಬರು 2,80,00,000 ಕಳೆದುಕೊಂಡಿದ್ದಾರೆ. ಈ ಕುರಿತು ಮಾತನಾಡಿದ ವೈಟ್ಫೀಲ್ಡ್ ಉಪ ಪೊಲೀಸ್ ಆಯುಕ್ತ ಶಿವಕುಮಾರ್ ಗುಣಾರೆ, ಇತ್ತೀಚೆಗೆ ನಗರದಲ್ಲಿ ಈ ಹೊಸ ರೀತಿಯ ಸೈಬರ್ ವಂಚನೆ ವರದಿಯಾಗಿದ್ದು, ಖಾಸಗಿ ಬ್ಯಾಂಕ್ ಪ್ರತಿನಿಧಿಯಂತೆ ವಂಚಕರೊಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಗೆ ಮೊಬೈಲ್ ಫೋನ್ ಉಡುಗೊರೆಯಾಗಿ ಕಳಿಸಿದ್ದಾರೆ. ಬ್ಯಾಂಕ್ನಿಂದ ಕ್ರೆಡಿಟ್ ಕಾರ್ಡ್ ಮಂಜೂರಾಗಿದ್ದು, ಉತ್ತಮ ಕ್ರೆಡಿಟ್ ಸ್ಕೋರ್ಗಾಗಿ ಉಚಿತವಾಗಿ ಮೊಬೈಲ್ ಫೋನ್ ಗಿಫ್ಟ್ ಪಡೆಯಲು ಅರ್ಹರಾಗಿದ್ದೀರಿ ಎಂದು ನಂಬಿಸಲಾಗಿದೆ. ಇದಕ್ಕೂ ಮುನ್ನ ಕ್ರೆಡಿಟ್ ಕಾರ್ಡ್ನೊಂದಿಗೆ ಟೆಕ್ಕಿನ ವಂಚಕ ಸಂಪರ್ಕಿಸಿದ್ದು ಕಾರ್ಡ್ ತೆಗೆದುಕೊಳ್ಳುವಂತೆ ಮನವೊಲಿಸಿದ್ದಾನೆ ಎಂದು ಹೇಳಿದರು. ಟೆಕ್ಕಿಯ ವಿಳಾಸಕ್ಕೆ ಹೊಸ ಮೊಬೈಲ್ ಫೋನ್ ಕಳಿಸಿದ ನಂತರ ಸಂತ್ರಸ್ತ ತನ್ನ ಫೋನ್ಗೆ ಸಿಮ್ ಕಾರ್ಡ್ ಅಳವಡಿಸಿಕೊಂಡಿದ್ದಾರೆ. ಅದಕ್ಕೆ ಕ್ಲೋನಿಂಗ್ ಸಾಫ್ಟ್ವೇರ್ ಅಳವಡಿಸಲಾಗಿರುತ್ತದೆ. ಇದರಿಂದ ಬ್ಯಾಂಕ್ನಿಂದ ಯಾವುದೇ ಸಂದೇಶ ಅಥವಾ ಮೇಲ್ ಬರದಂತೆ ಮೊಬೈಲ್ ಫೋನ್ನಲ್ಲಿ ವ್ಯವಸ್ಥೆ ಮಾಡಲಾಗಿರುತ್ತದೆ. ಒಂದು ವಾರದ ನಂತರ ತನ್ನ ಎಫ್ಡಿ ಖಾತೆಯಿಂದ ಹಣ ಕಡಿತವಾಗಿರುವುದನ್ನು ಟೆಕ್ಕಿ ಗಮನಿಸಿದ್ದಾರೆ. ಫೋನ್ ಕ್ಲೋನ್ ಆಗಿರೋದ್ರಿಂದ ಬ್ಯಾಂಕ್ ಕಳಿಸಿದ್ದ OTP ವಂಚಕನ ಖಾತೆಗೆ ಹೋಗಿದೆ. ಬಳಿಕ ಬ್ಯಾಂಕ್ನಲ್ಲಿ ವಿಚಾರಿಸಿದಾಗ ವಂಚಕರು ಹಣವನ್ನು ಕಬಳಿಸಿರುವುದು ತಿಳಿದು ಬಂದಿದೆ. ನಂತರ ಸಿಎನ್ ಪೊಲೀಸ್ ಠಾಣೆಗೆ ತೆರಳಿ ದೂರು ದಾಖಲಿಸಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಅಂದರೆ ಅವರು ಬಂದು ದೂರು ಕೊಟ್ಟರು ಅಂತ ತಿಳಿಸಿದ್ದಾರೆ. ನೋಡಿ, ಯಾವ್ಯಾವ ರೀತಿ ಸೈಬರ್ ವಂಚನೆ ಆಗ್ತದೆ ಅಂತ. ಯಾವುದೇ ಕಾರಣಕ್ಕೂ ಬ್ಯಾಂಕ್ಗೆ ಹೋಗಿ ವ್ಯವಹಾರ ಮಾಡಿ, ಆನ್ಲೈನ್ ವ್ಯವಹಾರಗಳು ನಿಮಗೆ ಈ ಥರದ್ದೆಲ್ಲ ವಂಚಕರಿದ್ದಾರೆ. ಟೆಕ್ಕಿನೇ 2,80,00,000 ಕಳ್ಕೊಂಡಿರ್ಬೇಕಾರೆ ರಾಮೇಗೌಡನು, ಸೋಮೇಗೌಡನು, ಉಳಿದೋರ್ ಕತೆ ಹೆಂಗೆ, ನಮ್ಗಳ ಕತೆ ಹೆಂಗೆ. ಸೊ ಹಾಗಾಗಿ ಆ ಟೆಕ್ನಿಕಲಿ ವೀಕ್ ಇದ್ದ ಕಾರಣ ಯಾಮಾರ್ಸಿ 2,80,00,000 ಹೊಡೆದವ್ರೆ. ದಯವಿಟ್ಟು ಯಾವುದೇ ಲಿಂಕನ್ನು ಕ್ಲಿಕ್ ಮಾಡಬೇಕಾದ್ರೆ ಯಾರೋ ಹೇಳಿದ್ರು ಅಂತ ಅವ್ರಿಗೆ ಸ್ಕ್ಯಾನ್ ಮಾಡೋ ಮತ್ತೊಂದು ಕೆಲಸಗಳನ್ನ ಮಾಡೋಕ್ಕೆ ಹೋಗ್ಬೇಡಿ. ಆದಷ್ಟು ಇದೊಂಥರ ಡಿಜಿಟಲ್ ಕ್ರಾಂತಿ ದೇಶ ಅಂತಿತ್ತು. ಆ ಡಿಜಿಟಲ್ ಕ್ರಾಂತಿಯನ್ನೇ ಈಗ ಸೈಬರ್ ವಂಚಕರು ದಾಳ ಮಾಡಿಕೊಂಡು ದರೋಡೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಪೇಮೆಂಟ್ ಆನ್ಲೈನ್ ವಿಚಾರಗಳಲ್ಲಿ ಹುಷಾರಾಗಿರಿ. ಯಾವ್ಯಾವುದೋ ವೆಬ್ಸೈಟ್ ಥ್ರೂ ಪೇಮೆಂಟ್ಗಳನ್ನ ಮಾಡೋಕ್ಕೆ ಹೋಗ್ಬೇಡಿ. ಇನ್ನು ಕೋಲ್ಕತ್ತಾ ಕೊಲೆ ಪ್ರಕರಣದಲ್ಲಿ ಪರಿಹಾರ ಮೊತ್ತ ಘೋಷಿಸಿದೆ ಕೋರ್ಟ್. ಹಣವಲ್ಲ, ನ್ಯಾಯ ಬೇಕು ಅಂತ ವೈದ್ಯ ಪೋಷಕರು ಆಗ್ರಹಿಸಿದ್ದಾರೆ. ಹೌದು, ಕೋಲ್ಕತ್ತಾದ ಸಿಲ್ಡಾ ಸಿವಿಲ್ ಮತ್ತು ಕ್ರಿಮಿನಲ್ ನ್ಯಾಯಾಲಯವು ಆರ್ಜಿಕರ್ ಹತ್ಯಾಕರ್ ಮತ್ತು ಕೊಲೆ ಪ್ರಕರಣದಲ್ಲಿ ಆರೋಪಿ ಸಂಜಯ್ ರಾಯ್ಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಹಾಗೆ ಮೃತ ವೈದ್ಯ ಪೋಷಕರಿಗೆ ಸರ್ಕಾರ 10 ಲಕ್ಷ ಮತ್ತು 7 ಲಕ್ಷ ಪರಿಹಾರ ನೀಡಬೇಕು ಅಂತ ಸೂಚಿಸಿದೆ. ಆದರೆ ಕೋರ್ಟ್ನ ತೀರ್ಪು ಕೇಳಿ ಕಣ್ಣೀರಿಟ್ಟ ಮೃತ ಯುವತಿಯ ಪೋಷಕರು, ನಮಗೆ ಪರಿಹಾರ ಬೇಡ, ನಮಗೆ ನ್ಯಾಯ ಬೇಕು ಅಂತ ಹೇಳಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ನ್ಯಾಯಮೂರ್ತಿಗಳು, ನಿಮಗಾದ ನಷ್ಟವನ್ನು ನಾವು ಹಣದಿಂದ ಅಳೆಯುತ್ತಿಲ್ಲ, ಸರ್ಕಾರಿ ಆಸ್ಪತ್ರೆಯ ವೈದ್ಯಗೆ ಭದ್ರತೆ ಒದಗಿಸಬೇಕಾಗಿದ್ದು ಸರ್ಕಾರದ ಕರ್ತವ್ಯ. ಹೀಗಾಗಿ ಸರ್ಕಾರಕ್ಕೆ ನಾವು ವಿಧಿಸಿರುವ ದಂಡವಿದು ಅಂತ ಹೇಳಿದೆ. ಆರ್ಜಿಕರ್ ಪ್ರಕರಣದಲ್ಲಿ ಇಂದು ಸಿಲ್ಡಾ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯ ತೀರ್ಪು ಪ್ರಕಟಿಸಿದೆ. ನ್ಯಾಯಾಧೀಶ ಅನಿರ್ಬನ್ ದಾಸ್ ಜೀವಾವಧಿ ಶಿಕ್ಷೆ ವಿಧಿಸಿದ್ದಾರೆ. ಇದರೊಂದಿಗೆ 50,000 ದಂಡ ವಿಧಿಸಲಾಗಿದ್ದು ಇನ್ನೂ 5 ತಿಂಗಳು ಜೈಲು ಶಿಕ್ಷೆ ವಿಧಿಸಬಹುದು ಅಂತ ಹೇಳಿದೆ. ಮೃತ ವೈದ್ಯ ಕುಟುಂಬಕ್ಕೆ 10 ಲಕ್ಷ ರು ಮತ್ತು 7 ಲಕ್ಷ ರು ಪರಿಹಾರ ನೀಡುವಂತೆಯೂ ನ್ಯಾಯಾಲಯ ಆದೇಶಿಸಿದೆ.
ಕರ್ತವ್ಯದಲ್ಲಿದ್ದಾಗ ಅತ್ಯಾಚಾರಕ್ಕೆ ಒಳಗಾಗಿದ್ದಕ್ಕೆ ಪಶ್ಚಿಮ ಬಂಗಾಳ ಸರ್ಕಾರವು 7 ಲಕ್ಷ ರು ಮತ್ತು ಕರ್ತವ್ಯದಲ್ಲಿರುವಾಗ ಸಾವನ್ನಪ್ಪಿದ್ದಕ್ಕೆ 10 ಲಕ್ಷ ರು ಪರಿಹಾರವನ್ನು ಪಾವತಿಸಬೇಕಾಗುತ್ತದೆ ಅಂತ ಸೂಚಿಸಿದೆ. ಪೋಷಕರು ಪರಿಹಾರ ಬೇಡ, ಸಾವು ಸಂಭವಿಸಿದ ರೀತಿಯನ್ನು ನೋಡಿದ್ರೆ ಪರಿಹಾರ ಅಗತ್ಯವಿಲ್ಲ ಅಂತ ನಾನು ಭಾವಿಸ್ತೇನೆ. ನಾನು ನಿಮಗೆ ಹಣ ನೀಡ್ತಿದ್ದೇನೆ ಎಂದು ಭಾವಿಸಬೇಡಿ, ಆದರೆ ಭದ್ರತೆ ಒದಗಿಸುವುದು ರಾಜ್ಯ ಸರ್ಕಾರದ ಕೆಲಸ ಅಂತೆಲ್ಲ ಭಾಳಷ್ಟು ಕನ್ವಿನ್ಸ್ ಮಾಡೋಕ್ಕೆ ಹೋಗಿದ್ದಾರೆ. ಆದರೆ ಇಂಥ ಜನರಿಗೆ ಬದುಕುವ ಹಕ್ಕಿಲ್ಲ. ಆದರೆ ನ್ಯಾಯಾಲಯ ಇಂದು ಮರಣದಂಡನೆ ವಿಧಿಸಲಿಲ್ಲ. ನ್ಯಾಯಾಧೀಶರು ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ್ರು. ತೀರ್ಪನ್ನು ಕೇಳಿದ ನಂತರ ಮೃತ ವೈದ್ಯ ಪೋಷಕರು ನ್ಯಾಯಾಲಯದಲ್ಲಿ ಕಣ್ಣೀರು ಹಾಕ್ತಿದ್ರು. ಇಂಥ ಕ್ರಿಮಿಗಳಿಗೆ ಮರಣದಂಡನೆ ವಿಧಿಸಿ ಆದಷ್ಟು ಗಲ್ಲಿಗೆ ಹಾಕಿದ್ರೆ ಉಳಿದವ್ರಿಗೊಂದು ಆತಂಕ ಇರ್ತದೆ. ಮತ್ತೊಬ್ಬನ ಜೀವವನ್ನು ತೆಗೆಯುವ ಒಂದಷ್ಟು ದುಷ್ಟ ದುರುಳರಿಗೆ ಕಠಿಣ ಶಿಕ್ಷೆಗಳನ್ನ ಸರ್ಕಾರ ಕೊಡ್ತಾ ಹೋದರೆ ಆ ಕ್ರೈಮ್ ರೇಟ್ ಕಡಿಮೆ ಆಗ್ಬೋದೇನೋ. ಆ ಭಯದಲ್ಲಾರೋ ಆ ಕ್ರೈಮ್ ಮಾಡ್ದಂಗೆ ಇರ್ತಾರೆ. ಸೊ ಆ ದಿಸೆಯಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬದಲಾಗಬೇಕು, ಸರ್ಕಾರ ಕಠಿಣ ಕಾನೂನುಗಳನ್ನ ತರಬೇಕು ಅನ್ನೋದು ಬಹುತೇಕರ ಅಭಿಪ್ರಾಯ. ಅದೇನಾಗತ್ತೆ ನೋಡಬೇಕು. ಆತ ಬದುಕೇನು ಮಾಡಬೇಕು? ಆಕಸ್ಮಿಕ ಅಲ್ಲಲ್ಲ ಘಟನೆ, ಇದು ಉದ್ದೇಶಪೂರ್ವಕ ಅಲ್ವೇ? ತಾವೇನು ಹೇಳ್ತೀರಿ ಈ ಘಟನೆ ಬಗ್ಗೆ? ಕಾಮೆಂಟ್ ಮಾಡಿ ತಿಳಿಸಿ. ಅತ್ಯಾಚಾರಿಗಳಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಸರ್ಕಾರ? ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬಿಗ್ ನ್ಯೂಸ್ ಬಿಗ್ ಡಿಬೇಟನ್ನು ಮುಗಿಸ್ತಾ ಇದ್ದೀರಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.